ಅವರು ಇಷ್ಟು ಸುಲಭವಾಗಿ ನನ್ನ ಹೋಗಕ್ಕೆ ಬಿಡ್ತಾರೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಇಷ್ಟು ಒಳ್ಳೆ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದು ತುಂಬಾ ಒಳ್ಳೆಯದು. ನಾನು ಕಳಿಸಿದ್ನ ಅಲ್ಲ, ಧೀರಜ್ ಶಿವರುದ್ರಲಿಂಗಯ್ಯ. ಪ್ರಭಾಕರ್ನಲ್ಲಿಟ್ಟಿದ್ದೀರಾ? ಹೋದ ಎಲ್ಲಿದಾನವನು? ಸಿಕ್ಕಿದ್ರು, ಗೋಡೌನಲ್ಲಿದ್ದಾರೆ. ಆದ್ರೆ ಯೋಚನೆ ಮಾಡಿ ದುಡುಕ್ಬೇಡಿ. ಪ್ರಭಾಕರ್ ಹತ್ರ ದುಡ್ಡಿದೆ. ನಾಗಪ್ಪ ಅಲ್ಲಿ ದುಡ್ಡು ಚೆಲ್ತಾ ಇದ್ದಾನೆ. ಈ ತರ ಅವಕಾಶ ಮತ್ತೆ ಸಿಗಲ್ಲ. ನಾವು ನಮ್ ಮಿಲ್ ಮಾಡಿದ್ರು ಅಷ್ಟು ದುಡ್ಡು ಖರ್ಚು ಮಾಡಕ್ ಆಗಲ್ಲ. ನನಗೆ ನ್ಯಾಯದ ಬಗ್ಗೆ ಏನೂ ಚಿಂತೆ ಇಲ್ಲ. 8 ವರ್ಷ ನನ್ನನ್ನು ಜೈಲಲ್ಲಿ ಕೊಡಿ ಹಾಗೆ ಮಾಡಿದ್ದಾನೆ. ನನಗೆ ಮತ್ತಿನ್ನೇನು ಹೇಳ್ಬೇಡ. ಏನ್ ಹೇಳ್ತಾ ಇದೀಯ? ಏನು ನಾನ್ ಬೆಳಗ್ಗೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದೆ. ನನಗೊಂದು ಆಶ್ವಾಸನೆ ಕೊಟ್ಟರು. ದುರ್ದೈವದಿಂದ ನಿನಗೇನಾದ್ರೂ ಆದ್ರೆ ನಿನ್ನ ಬದಲಾಗಿ ನನ್ನನ್ನು ಶಿರಾದಲ್ಲಿ ನಿಲ್ಲಿಸ್ತಾರಂತೆ. ನಾನ್ ಜೀವನ ಪೂರ್ತಿ ಗೂಂಡ ಅನ್ಸ್ಕೊಳಕ್ ಇಷ್ಟ ಪಡೋದಿಲ್ಲಪ್ಪ. ಅಗಸ್ತ್ಯ, ನಿತ್ಯನ ಮುಗೋರಿ ಕರ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ಬೇಕು? ಅವನ್ನ ಮುಗ್ಗರು ಕರ್ಕೊಂಡು ಬಾ. ನೀನ್ ಹೇಳೋ ತನಕ ನನ್ನ ಹೆಸರು ಧೀರಜ್. ಶಿವರುದ್ರಲಿಂಗಯ್ಯನ ಮಗ ಧೀರಜ್ ಶಿವರುದ್ರಲಿಂಗಯ್ಯ. ನಿನ್ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ದೆ. ಈ ಊರ್ನಲ್ಲಿ ಬೀಳೋ ಪ್ರತಿ ಹೆಜ್ಜೆ ತೂಕದ ಅಳತೆನೂ ನನ್ನ ಗಮನಕ್ಕೆ ಬರುತ್ತೆ. ಆದ್ರೆ ತುಂಗನ ಹತ್ರ ಯಾವುದೋ ಡೀಲಿಗೆ ಬಂದಿರೋ ನೀವು ನನ್ನ ಮುಂದೆ ಯಾಕೆ ಕೂತಿದ್ದೀರಾ? ಚಿಂತೆ ಮಾಡಬೇಡ, ನಾನೆಲ್ಗೂ ಹೋಗಲ್ಲ. ನಾನು ಈ ಡೀಲನ್ನ ತುಂಗನ ಹತ್ರ ಮಾಡ್ತಿರ್ಬೋದು, ಆದ್ರೆ ಲಾಭ ನಿಮ್ಮಿಬ್ಬರಿಗೂ ಇದೆ. ನೀನಲ್ಲಿ ಹೋದ್ರೆ ಮತ್ತೆ ವಾಪಸ್ ಬರ್ದಿರೋ ಸಾಧ್ಯತೆ ಇದೆ. ವರ್ಷ ಪೊಂಗಲ್ ಸೀಕ್ರಮ ಅಲ್ಲಿ ಹೋಗದೆ ಇದ್ರೆ ನೀನ್ ಖಂಡಿತ ಬದುಕಿರಲ್ಲ ಅನ್ನೋದು ನನಗೆ ಗೊತ್ತು ಕಣೋ. ಅಗಸ್ತ್ಯ ಮೊಗ್ಗರ್ಗೆ ಬರ್ತಿದ್ದಾನೆ. ತುಂಬಾ ಋಣ ಇದೆ. ಅವನೆಲ್ಲೇ ಮಣ್ಣಾಗಿ ಅದರ ಋಣ ತೀರಿಸ್ತಾನೆ. ಅವನ್ ತುಂಬಾ ಜನರು ರಕ್ತ ಹಾಕ್ಸಿದ್ದಾನೆ. ಇಲ್ಲಿ ತುಂಬಾ ಜನರು ಅವನ್ ರಕ್ತ ಕುಡಿಯಕ್ ಕಾಯ್ತಿದ್ದಾರೆ. ಊರಿನಲ್ಲಿ ಅವನಕ್ಕೋಸ್ಕರ ಚಕ್ರ ವಿವಾಹ ರಚಿಸಿದೀನಿ. ನೀನೊಳಗೋಗೋದು ಸುಲಭ, ಆದ್ರೆ ಹೊರಗೋಗೋದು ಅವನ ಏನ ಮಾತ್ರ. ಈ ಮುಖರು ಕಟ್ಟಾಗಿ ನಿನ್ ವಿರುದ್ಧ ನಿಂತಿದೆ. ಏನ್ ಮಾಡ್ತೀನಿ ನೀನು? ಮುಂದೆ ಏಟಿಗ್ತಾ ಇದ್ದೀರನ್ನು ಯಾರೋ ಪಟ್ಟ ನೋಡಿಲ್ವಂತೆ. ಇದುವರೆಗೂ ಅವನಿಗೆ ಹೆದರಿಕೆ ಅಂದ್ರೆ ಏನಂತ ಗೊತ್ತಿಲ್ವಂತೆ. ಇದುವರೆಗೂ ಯಾರೋ ಅವನ ನೆಲಕ್ಕೆ ಕೆಡವಿಲ್ವಂತೆ. ಇವತ್ತು ಅವನ ನೆಲಕ್ಕೆ ಕೆಡುವ. ನೀನೇನೇ ಹೆದರ್ಕೊಳ್ಬೇಡ. ಅವನ ಎಷ್ಟು ದೂರ ಬರೋದಕ್ಕೆ ಬಿಡಲ್ಲ. ಬಂದ್ರೆ ಇವತ್ತು ಅವನಿಗೆ ಹಣದ ಮೇಲೆ ತಟ್ಟೆ ಇಟ್ಟು ಊಟ ಮಾಡ್ಬೇಕಲ್ಲ.
ನೋಡ್ರೆ ಹಿಂಗ್ ಬಿದ್ದಿದ್ದಾರೆ. ನೂರಾರು ಸಾರಿ ಮುಳುಗೆದ್ದಿದ್ದಾನೆ. ಆದ್ರೆ ನನ್ನ ತಮ್ಮನ ರಕ್ತದ ಕಲೆ ಇನ್ನೂ ನನ್ನ ಕೈಯಿಂದ ಅಳಿಸೋಗಿಲ್ಲ. ನನ್ನ ಹಾಗೆ ಇನ್ನೂ ತೀರಿಲ್ಲ. ನಿನ್ ಮುಖಗಳು ಹೆಚ್ಚಾಗಿಟ್ಟೆ. ಇವಳಿಗೋಸ್ಕರ ಇಷ್ಟಿದ್ವಿ ನಾವು. ನಾನ್ ಇವನ್ನ ಮೊದಲನೇ ಸಲ ನೋಡಿದಾಗ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಆಗಿಂದ ಇವನು ನನ್ನ ಅಣ್ಣನ ತರ ಇದ್ದ. ಇವನ್ ತಾಯಿ ನನ್ನ ತಾಯಿ ತರ ಇದ್ರು. ಇವಳನ್ನ ಇವ್ರ ತಂದೆ ಹತ್ರ ಬಿಟ್ಟು ಬಂದು ನಂದು ನಿಂದು ಲೆಕ್ಕ ನೋಡೋಣ. ಎಲ್ಲಿವರೆಗೂ? ನನ್ನ ತಮ್ಮನ ಕತ್ತೊಳಗೆ ಮಚ್ಚಾಕೋವರೆಗೂ. ಅವತ್ತು ಅಣ್ಣನೂ ಹೋದ, ತಮ್ಮನೂ ಹೋದ, ಲೆಕ್ಕ ಆಮೇಲೆಲ್ಲ ಈಗಲೇ ಬೇಕು. ನಾವೆಲ್ಲ ಪಾಪ ಮಾಡಿರೋರೆ, ಅದಕ್ಕೆ ಶಿಕ್ಷೆನೂ ಅನ್ಭವಿಸೋಣ. ಆದ್ರೆ ನ್ಯಾಯ ಮಾಡಿ ತೀರ್ಪು ಕೊಡಕ್ ನಮಗೆ ಯಾರಿಗೂ ಅರ್ಹತೆ ಇಲ್ಲ. ಮತ್ತೆ ನನ್ನ ತಮ್ಮನಿಗೆ ಶಿಕ್ಷೆ ಕೊಟ್ಟೆ. ತಮ್ಮಂಗೂ ನಾನೇ ಶಿಕ್ಷೆ ಕೊಡ್ಲಿಲ್ಲ. ಅವನಿಗೆ ತಾಯಿ ಬೆಲೆ ಏನು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವ್ನಿಗೆ ಇನ್ನೊಂದು ಜನ್ಮ ಎತ್ತಿ ಅದನ್ನ ತಿಳ್ಕೊಳಕ್ ಕಳಿಸ್ತೆ. ನಾನೇನ್ ತಪ್ಪು ಮಾಡಿಲ್ಲ. ನಿನ್ಗಾಗ ಅನ್ನಿಸ್ದೆ ಹೋದ್ರೆ ನಾನು ಇಲ್ಲೇ ಕಡ್ದಾಕು. ಅಲಗು ಮೂಳೆ ಕತ್ತರಿಸೋವರೆಗೂ ರೆಪ್ಪೆ ಕೂಡ ಆಡ್ಸಲ್ಲ. ಅಣ್ಣ,
ಬೇಕಿದ್ರೆ ಕೇಳು. ನೋಡಿ ಹೇಗಿದೆಯಾ, ಸುಸ್ತಾಗಿದೆಯಾ, ರಕ್ತ ಸುರಿತಾ ಇದೆ. ನಾನು ಕತ್ತಿ ಬೀಸಿದ್ರು ನನ್ನ ಮೇಲೆ ನಿನ್ನ ಕೈ ಎತ್ತಲ್ಲ ಅಂತ ಗೊತ್ತು. ಜನರು ನಗ್ತಾರೆ. ಬಾಲ 50 ಜನ ಹುಡುಗರನ್ನ ಕರ್ಕೊಂಡ್ಬಂದು ಅಸಹಾಯಕ ಸ್ಥಿತಿಯಲ್ಲಿರೋ ಅಗಸ್ತ್ಯನ ಹೊರದಾಗ್ತಾ ಅಂತ. ಹೊರಟೋಗು. ಇನ್ನೊಂದ್ಸಲ ಇಲ್ಲಿಗೆ ಬಂದ್ರೆ ನಿನ್ನನ್ನು ಕಾಪಾಡೋಕೆ ಬೇರೆ ಯಾವ ಕಾರಣಗಳು ಉಳಿದಿರಲ್ಲ. ಅಗಸ್ತ್ಯ ಅತ್ತಿಗೆ ತುಂಬಾ ಚೆನ್ನಾಗಿದೆ ಕಣೋ. ಹೊರಟೋಗು, ಮತ್ತೆ ಬರಬೇಡ. ಆಗೋಗಿದೆ. ವೃತ್ತ ಬರ್ದಾಗೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಜೀವನ ಪೂರ್ತಿ ಹೊಡೆದಾಡ್ದೆ. ತತ್ವಗಳಿಗೆ, ಪ್ರೀತಿಗೆ, ಒಂದು ಮಾತಿಗೆ. ಕೋಪದ ವಿರುದ್ಧ ಹೊಡೆದಾಡ್ದೆ, ಕೋಪದಿಂದ ಹೊಡೆದಾಡ್ದೆ. ಇನ್ಮೇಲೆ ತಲೆ ಬಗ್ಸಿ ಕೈ ಕಟ್ ಜೀವನ ಮಾಡ್ತೀನಿ. ಆದರೆ ಜ್ಞಾನ